ಆತ್ಮೀಯ ಕೇಳಿದ್ರೆ ಈಗ ಕೇಳಿ ವಿಶ್ವ ಆಹಾರ ದಿನದ ಅಂಗವಾಗಿ ಆಹಾರದಿಂದ ಆರೋಗ್ಯ ಕಾಳಜಿ ಈ ವಿಷಯ ಕುರಿತು ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಸುರೇಖಾ ಶಂಕರಗೌಡ, ಪ್ರಾಧ್ಯಾಪಕರು, ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಇವರು. ನಮಸ್ಕಾರ ಮೇಡಮ್. ಶ್ರೋತೃಗಳಿಗೆ ನಮಸ್ಕಾರ. ಹಾಗಿದ್ರೆ ಮೊದಲನೆಯ ಪ್ರಶ್ನೆ, ಪ್ರತಿ ವರ್ಷ ನಾವು ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಆದ್ರೆ ಪ್ರತಿ ವರ್ಷವೂ ಒಂದೊಂದು ಘೋಷವಾಕ್ಯದೊಂದಿಗೆ ಆಚರಿಸ್ತೇವೆ. ಈ ವರ್ಷದ ಘೋಷವಾಕ್ಯ ಏನು ಅನ್ನೋದನ್ನ ಮೇಡಮ್ ತಾವು ನಮ್ಮೆಲ್ಲ ಕೇಳುಗರಿಗೆ ತಿಳಿಸ್ಕೊಡ್ತೀರಾ? ನಾವು ಪ್ರತಿ ವರ್ಷನೂ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನಾಚರಣೆ ಅಂತ ಹೇಳಿ ನಮ್ಮ ಏನು ವರ್ಲ್ಡ್ ಫುಡ್ ಆರ್ಗನೈಸೇಷನ್ ಇದೆ ಅವರಿಂದ ನಾವು ಶುರು ಮಾಡ್ಕೊಂಡ್ವಿ. ಯಾಕಪ್ಪ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಒಂದು ದಿನಾನ ಇಟ್ಕೊಂಡಿದೀವಿ. ಅಂದ್ರೆ ಆ ದಿನ ಅದ್ರ ಬಗ್ಗೆ ಮಹತ್ವ ಕೊಟ್ಟು ಒಂದು ಘೋಷವಾಕ್ಯದೊಂದಿಗೆನೆ ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾರೆ. ಅದೇ ರೀತಿ ನಾವು ಪ್ರತಿಯೊಂದು ಸಂಸ್ಥೆಯಲ್ಲಿ ಆಗಿರ್ಬೋದು ಅಥವಾ ಕಾಲೇಜ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಸಂಘಗಳಲ್ಲಾಗಿರ್ಬೋದು, ಇದ್ರ ಪ್ರಯುಕ್ತ ಬೇರೆ ಬೇರೆ ಕಾರ್ಯಕ್ರಮನ ಹಮ್ಮಿಕೊಂಡು ಇದ್ರ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸುವ ಕಾರ್ಯಕ್ರಮವನ್ನ ಇಟ್ಕೊಳ್ತಾರೆ. ಈ ವರ್ಷನೂ ಒಂದು ಘೋಷವಾಕ್ಯವಿದೆ. ಅದೇನಂದ್ರೆ ಗ್ರೋ, ನರಿಶ್, ಸಸ್ಟೈನ್ ಟುಗೆದರ್. ಅಂದ್ರೆ ನಾವು ಬೆಳೆಬೇಕು, ಪೋಷಿಸಬೇಕು, ಮತ್ತೆ ಎಲ್ಲರೂ ಕೂಡಿ ನಾವು ಬಾಳ್ಬೇಕು ಅಂತ ಹೇಳಿ. ಅಂದ್ರೆ ಇದು ನಮ್ಗಷ್ಟೇ ಅಲ್ಲ, ನಾವೇನ್ ಬೆಳಿತಾ ಇದೀವಿ, ನಾವೇನು ಪೋಷಕಾಂಶ ಬಗ್ಗೆ ಮಾತಾಡ್ತಾ ಇದೀವಿ, ಇದು ನಮ್ಮ ಮುಂದಿನ ಪೀಳಿಗೆಗೂ ಸಾಕಾಗುವಷ್ಟು ಪೌಷ್ಟಿಕಾಂಶಯುಕ್ತ ಆಹಾರವನ್ನ ನಾವು ಬೆಳಿಬೇಕು ಮತ್ತು ಅದನ್ನ ನಾವು ಸೇವನೆ ಮಾಡಿ ಆರೋಗ್ಯಯುತವಾಗಿ ನಾವು ಪ್ರಗತಿಯತ್ತ ಮಾನವ ಜನಾಂಗ ಬೆಳಿಬೇಕು ಅನ್ನೋದು ಒಂದು ಉದ್ದೇಶ. ಬರೀ ಮಾನವ ಜನಾಂಗ ಅಲ್ಲ, ಅದ್ರ ಜೊತೆಗೆ ನಮ್ಮಿರೋ ಪರಿಸರನೂ ನಾವು ಬೆಳೆಸ್ಬೇಕು ಅನ್ನೋದು ಒಂದು ಮಹತ್ತರವಾದ ಒಂದು ಉದ್ದೇಶ ಇಟ್ಕೊಂಡು 75ನೇ ವರ್ಷ FAO ಅದರದ್ದು ವರ್ಷದ ನಿಮಿತ್ತ ಈ ಒಂದು ಘೋಷವಾಕ್ಯನ ಅವರು ಹಾಕೊಂಡಿದ್ದಾರೆ. ಕೋವಿಡ್-19 ಸ್ಥಿತಿಯಲ್ಲಿ ನಾವೇನು ಒಂದು ಮೂಲಭೂತ ಕಾರ್ಯಗಳಿಗೆ ನಾವು ಒಂದು ಅವಕಾಶನ ಕೊಡಬೇಕು ಅಥವಾ ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ. ಈಗ ಇದರಲ್ಲಿ ನಾವು ಈ ಆಹಾರ ವಿಷಯ ಬಂದ್ರೆ ಮುಖ್ಯವಾಗಿ ನಾವು ರೈತರನ್ನ ಗಮನಿಸಬೇಕು. ನಾವೀಗ ಕೋವಿಡ್ ವಾರಿಯರ್ಸ್ ಅಂತ ಹೇಳಿ ನಾವೇನು ಮೆಡಿಕಲ್ ಸಂಬಂಧಪಟ್ಟಂಗೆ ಬೇರೆ ಬೇರೆಗೆಲ್ಲ ಮಾಡ್ತಾ ಇದೀವಲ್ಲ, ಅದೇ ರೀತಿ ರೈತರು ನೋಡಿ, ಯಾರು ಕೋವಿಡ್ ಬರ್ಲಿ ಏನ್ ಬರ್ಲಿ ಅವನ್ ತನ್ನಷ್ಟಕ್ಕೆ ರೈತ ಕೆಲಸ ಮಾಡ್ತಾನೆ ಇರ್ತಾರೆ. ಆದ್ರಿಂದಾಗಿ ರೈತರು ಬಹಳ ಮುಖ್ಯ. ಆಹಾರವನ್ನು ಬೆಳೀತಾ ಇರೋರು ಅದೇ ಅಲ್ಲದೆ ಸಂಗ್ರಹಿಸ್ಬೇಕು. ಇದನ್ನ ಹೆಚ್ಚಿಗೆ ಆದದನ್ನ ಸಂಗ್ರಹಿಸಿ ಯಾರಿಗೆ ಅಗತ್ಯ ಇದೆ ಅವರಿಗೆ ಒಂದು ಒದಗಿಸುವಂತ ಕಾರ್ಯವನ್ನ ಮಾಡಬೇಕು ಅಂತೇಳಿ ಈ ಘೋಷವಾಕ್ಯದಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಈಗ ನಮ್ಮ ಏನು ಫುಡ್ ಹೀರೋಸ್, ಹೆಂಗೆ ನಾವು ಮೆಡಿಕಲ್ ಲೈನ್ ಅಲ್ಲಿ ಹೀರೋಸ್ ಅಂತ ಅಂದ್ಕೊಂಡ್ವಿ, ಬೇರೆ ಬೇರೆ ರೀತಿ ಮಾಡಿದ್ವಲ್ಲ, ಈ ರೀತಿ ಇಲ್ಲೂ ಯಾರು ಬೆಳೀತಾ ಇದ್ದಾರೆ, ಸಂಗ್ರಹ ಮಾಡಿ ಸಮುದಾಯಕ್ಕೆ ಮುಟ್ಟಿಸ್ತಾ ಇದ್ದಾರೆ, ಅವ್ರನ್ನ ಹೀರೋ ಅಂತ ಅನ್ಕೊಂಡು ಈ ಅವರ ಒಂದು ಗೌರವಿಸುವಂತ ಕಾರ್ಯಕ್ರಮ ಸಹಿತ ಈ ಕೋವಿಡ್-19 ಅಂದ್ರೆ 2020 ನಮ್ಮ ವರ್ಲ್ಡ್ ಫುಡ್ ಡೇ ದಲ್ಲಿ ನಾವು ಅಥವಾ ವಿಶ್ವ ಆಹಾರ ದಿನಾಚರಣೆಯಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಸಹಿತ ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಇದರಲ್ಲಿ ಜನರ ಜಾಗೃತಿ ಮೂಡಿಸೋದು, ಅದರತ್ತ ಕಾರ್ಯೋನ್ಮುಖವಾಗುವುದು, ಈ ಉದ್ದೇಶದಿಂದ ನಾವು ವಿಶ್ವ ಆಹಾರ ದಿನಾಚರಣೆಯನ್ನ ಪ್ರತಿ ವರ್ಷನೂ ಆಚರಿಸ್ತಾ ಇದ್ದೀವಿ. ಮೇಡಮ್, ಹಾಗಿದ್ರೆ ಈಗ ನೀವು ಹೇಳಿದ ಹಾಗೆ ಆಹಾರ ಮುಖ್ಯ ಅಂದ್ರೆ ಯಾವ ರೀತಿ ಆಹಾರ ಆರೋಗ್ಯಕ್ಕೆ ಉತ್ತಮ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ನಾವು ಅದೇ ಈಗ ಮಾತಾಡ್ತಾ ಇದ್ದ ರೈತರು ಮುಖ್ಯ ಈ ಸಲದ ಹೀರೋಗಳವರು. ಈ ಕೋವಿಡ್-19 ಅವರು ಒಬ್ರು ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ರೈತ ಅಂದ ತಕ್ಷಣ ಅವರಿಗೆ ಡೈರೆಕ್ಟ್ ಕನೆಕ್ಷನ್ ಬರೋದು ಆಹಾರ. ಸೊ ಆಹಾರ ಸೇವಿಸಬೇಕು. ಈ ಘೋಷವಾಕ್ಯದಲ್ಲಿ ಹೇಳಿದ್ದಾರೆ, ಪೋಷಿಸಿ. ಹೆಂಗ್ ಪೋಷಣೆ ಮಾಡೋದು? ಉತ್ತಮ ಆಹಾರದಿಂದ. ಹಾಗಾದ್ರೆ ಉತ್ತಮ ಆಹಾರ ಅಂದ್ರೆ ಏನು, ಅದರಲ್ಲಿ ಏನಿರ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ನಾಣ್ಣುಡಿದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ಊಟ ಬಲ್ಲವನಿಗೆ ರೋಗವಿಲ್ಲ ಅಂದ್ರೆ ಊಟ ಉತ್ತಮ ಆಹಾರವನ್ನು ಸೇವಿಸಬೇಕು ಅವರು. ಹಾಗಾದ್ರೆ ಯಾವ ರೀತಿ ಆಹಾರ ಇರಬೇಕು? ಅದಕ್ಕೆ ನಾವು ತೆಗೆದುಕೊಳ್ಳೋ ಆಹಾರ ಉತ್ತಮ ಪೋಷಕಾಂಶಗಳಿಂದ ಕೂಡಿದ್ರೆ ಏನಾಗುತ್ತೆ, ನಮ್ದು ದೈಹಿಕವಾಗಿ ನಾವು ಸದೃಢ ಆಗ್ತೀವಿ. ಬರೀ ದೈಹಿಕ ಅಲ್ಲ, ಇದರಿಂದ ಮಾನಸಿಕವಾಗಿ ಸಹಿತ ನಾವು ಸದೃಢವಾಗಿ ಉತ್ತಮ ಒಂದು ನಾಗರಿಕರಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಈ ಆಹಾರ ಒಂದು ಪ್ರಮುಖ ಪಾತ್ರನ ವಹಿಸ್ತದೆ ಅಂತ ಹೇಳ್ಬೋದು. ಈಗ ಆರೋಗ್ಯಕ ಆಹಾರ ಅಥವಾ ಉತ್ತಮ ಆಹಾರ ಅಂದ್ರೆ ಅದು ಮುಖ್ಯವಾಗಿ ಒಂದು ಪೌಷ್ಟಿಕಾಂಶಗಳ ಅಂಶಗಳನ್ನ ಒಳಗೊಂಡ್ಬೇಕಾಗಿರ್ತದೆ. ಏನು ಅಂದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಒಂದು ಪ್ರೋಟೀನ್ ಇರ್ಬೇಕಾಗತ್ತೆ ಆಹಾರದಲ್ಲಿ. ಸೊ ಪ್ರೋಟೀನ್ ಇದ್ದ ಆಹಾರವನ್ನು ಸೇವಿಸಬೇಕು. ಹಾಗಾದ್ರೆ ಪ್ರೋಟೀನ್ ಅಂದ್ರೆ ಏನು, ಇದು ಯಾಕೆ ಬೇಕು, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಈಗ ಪ್ರೋಟೀನ್ ಇದು ನಮ್ಮ ದೇಹದ ಬೆಳವಣಿಗೆಗೆ ಬೇಕು. ಮಕ್ಕಳಿಂದ ಹಿಡ್ಕೊಂಡು ಎಲ್ಲರೂ ವಯಸ್ಕರು ಎಲ್ರಿಗೂ ಇದು ಒಂದು ಪ್ರೋಟೀನ್ ಅಗದಿ ಒಂದು ಮುಖ್ಯವಾದ ಅಂಶ. ದೇಹದ ಬೆಳವಣಿಗೆಗೆ ಬೇಕಾಗ್ತದೆ. ಮತ್ತೆ ನಮ್ಮ ಪ್ರತಿಯೊಂದು ಭಾಗವನ್ನು ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಈಗ ಉದಾಹರಣೆಗೆ ಚರ್ಮ, ಮೂಳೆ, ಸ್ನಾಯು ಅನ್ರಿ, ಕೂದಲು, ರಕ್ತ, ಹೀಗೆ ದೇಹದ ಎಲ್ಲ ನಮ್ಮ ಅಂಗಾಂಶಗಳು ಈ ಪ್ರೋಟೀನ್ ಇಂದ ಮಾಡಿರ್ತವೆ. ಅದಕ್ಕಾಗಿ ಇದು ಮುಖ್ಯ ಕೆಲಸ ಏನಪ್ಪಾ ಪ್ರೋಟೀನ್ ಅಂದ್ರೆ, ದೇಹದ ಒಂದು ಮೊದಲೇ ಹೇಳಿದ್ರೆ ಬೆಳವಣಿಗೆಗೆ ಬೇಕು, ಮತ್ತೆ ಜೀವಕೋಶಗಳ ನಿರ್ಮಾಣವನ್ನು ಇದು ಮಾಡ್ತದೆ. ದೈಹಿಕವಾಗಿ ನಾವು ಏನು ಕಾರ್ಯ ಚಟುವಟಿಕೆಗಳನ್ನ ಮಾಡ್ತೀವಿ ಅದಕ್ಕೆ ನಮಗೆ ಪ್ರೋಟೀನ್ ಬೇಕು. ಆಮೇಲೆ ಜೀವಕೋಶದಲ್ಲಿರೋ ಶಕ್ತಿಯನ್ನ ಕಾಯ್ದಿರಿಸಲಿಕ್ಕೆ ಬೇಕಾಗುತ್ತೆ.
ಮತ್ತೆ ದೇಹದ ಎಲ್ಲ ರಾಸಾಯನಿಕ ಕ್ರಿಯೆಗಳಲ್ಲಿ ಈ ಪ್ರೋಟೀನ್ ಮುಖ್ಯವಾಗಿ ಪಾತ್ರ ವಹಿಸದೆ ಮತ್ತು ರೋಗ ನಿರೋಧಕ ಕಣಗಳ ತಯಾರಿಕೆಗೆ ಸಹಿತ ಈ ಪ್ರೋಟೀನ್ ಉತ್ತಮವಾಗಿ ಕೆಲಸ ಮಾಡ್ತದೆ. ಹೌದು, ಪ್ರೋಟೀನ್ ಅಂದ್ರಿ ಹಂಗಾರೆ ಎದ್ರಲ್ಲಿ ಇರ್ತೈತೆ ಇದು ಅಂದ್ರೆ ಹೇರಳವಾಗಿ ಅಂದ್ರೆ ಇದು ಹೆಚ್ಚಿಗೆ ಅಂದ್ರೆ ಹಾಲು, ತತ್ತಿ, ಮಾಂಸ, ಮೊಸರು, ಮಜ್ಜಿಗೆ, ಬೆಣ್ಣೆ, ಗಿಣ್ಣು, ಪನ್ನೀರು ಇವುಗಳೆಲ್ಲ ಹೇರಳವಾಗಿರ್ತೈತಿ. ಇಷ್ಟಲ್ಲದೆ ದ್ವಿದಳ ಧಾನ್ಯಗಳಲ್ಲಿ ಸೋಯಾವರೆ, ಶೇಂಗಾ, ವಟಾಣಿ, ಹೆಸರು, ಕಡಲೆ, ಉದ್ದು, ಹುರುಳಿ, ಅವರೆ ಇಷ್ಟಲ್ಲದೆ ಮತ್ತು ನಾವೇನು ಡ್ರೈ ಫ್ರೂಟ್ಸ್ ಅಂತೀವಿ, ಬಾದಾಮಿ, ಪಿಸ್ತಾ, ಗೋಡಂಬಿ, ಮತ್ತೆ ಸೀರಿಯಲ್ಸ್ ಅಥವಾ ಇಡೀ ಧಾನ್ಯಗಳೇನಂತೀವಿ, ಗೋಧಿ, ರಾಗಿ, ಜೋಳ, ಸಜ್ಜೆ, ಬರಗು, ಸಾವೆ ಇವೆಲ್ಲದರಲ್ಲೂ ಈ ಪ್ರೋಟೀನ್ ಅಂಶ ಇರ್ತದೆ. ಆದ್ರಿಂದ ನಾವು ದಿನನಿತ್ಯ ಆಹಾರವನ್ನು ನಾವು ತಿನ್ಬೇಕಾದ್ರೆ ಇದಿಷ್ಟು ಇರಬೇಕು ಅನ್ನೋದ್ ಬಗ್ಗೆ ಲಕ್ಷ್ಯ ಇರಬೇಕು. ಈಗ ವಯಸ್ಕರಿಗೆ ನಾವು ಅಂದಾಜು ಒಂದು 50-60 ಗ್ರಾಮ್ ಪ್ರೋಟೀನ್ ಬೇಕಾಗ್ತದೆ ಅಂತೀವಿ. ಅಂದ್ರೆ ಪ್ರತಿನಿತ್ಯ ನಾವು ಪ್ರೋಟೀನ್ ಅನ್ನ ಸೇವನೆ ಮಾಡಬೇಕು. ಯಾವ ರೀತಿ ಸೇವನೆ ಮಾಡ್ಬೇಕಂದ್ರೆ ಏಕದಳದಲ್ಲಿದೆ, ದ್ವಿದಳಗಳಲ್ಲಿದೆ, ಮತ್ತೆ ಹಾಲು, ಮೊಟ್ಟೆ ಎಲ್ಲದರಲ್ಲಿದೆ. ಸೊ ಈ ರೀತಿ ನಾವು ದಿನ ಆಹಾರದಲ್ಲಿ ಈ ಅಂಶಗಳು ಇರೋ ತರ ನಾವು ನೋಡ್ಕೋಬೇಕು. ಮತ್ತೆ ಪ್ರೋಟೀನ್ ಕೊರತೆ ಆದ್ರೆ ಏನಾಗುತ್ತೆ, ನಾವು ಬೇಕಾದಷ್ಟು ನಾವು ಆಹಾರ ಅದು ಪ್ರೋಟೀನ್ ನಾವು ಸೇವನೆ ಮಾಡದೇ ಇದ್ರೆ ಮೊದಲೇ ಹೇಳಿದಂಗೆ ದೇಹದ ಬೆಳವಣಿಗೆ ಆಗ್ತದೆ. ನಾವು ತಿಂದೇ ಇದ್ರೆ ದೇಹದ ಬೆಳವಣಿಗೆ ಕುಂಠಿತ ಆಗಿ ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇರೋದಿಲ್ಲ. ಮತ್ತೆ ಪದೇ ಪದೇ ಬೇದಿ ಆಗ್ತದೆ. ಮತ್ತೆ ಆಹಾರ ಹೆಂಗೆ ನಮಗೆ ಮಾನಸಿಕವಾಗಿ ಆರೋಗ್ಯದ ಬಗ್ಗೆ ಡೈರೆಕ್ಟ್ ಕನೆಕ್ಷನ್ ಇರೋದ್ರಿಂದ ಈ ಪ್ರೋಟೀನ್ ಕಡಿಮೆ ಆದ ಸಹಿತ ನಿರಾಸಕ್ತಿ ಆಗ್ತದೆ. ಒಂಥರ ಕಿರಿಕಿರಿ ಆಗೋದು ಮನಸ್ಸಿಗೆ. ನೋಡಿ, ನಮ್ಮಲ್ಲಿ ಉತ್ಸಾಹ ಇಲ್ಲ ಅಂತ ಅಂದ ತಕ್ಷಣ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಕಿರಿಕಿರಿ ಆಗ್ತದೆ, ಹಸಿವು ಸರಿ ಆಗೋದಿಲ್ಲ, ಕೂದಲೆಲ್ಲ ಒರಟಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ, ಸ್ನಾಯುಗಳು ದುರ್ಬಲ ಆಗ್ತವೆ, ಚರ್ಮ ಕಪ್ಪಾಗಿ ಅಲ್ಲಲ್ಲಿ ಸುಲಿಲಿಕ್ಕೆ ಶುರು ಆಗುತ್ತೆ. ಈ ರೀತಿ ಪ್ರೋಟೀನ್ ಒಂದು ಮುಖ್ಯವಾದ ಆಹಾರದಲ್ಲಿರುವ ಪೋಷಕಾಂಶ. ಇದು ನಾವು ಇರುವಂತೆ ನೋಡ್ಬೇಕು. ಈಗ ಇನ್ನೊಂದೇನಪ್ಪಾ ಅಂದ್ರೆ ಪ್ರೋಟೀನ್ ಮತ್ತೆ ಶರ್ಕರ ಪಿಷ್ಟ, ನಾವೇನು ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಅದು ಸಹಿತ ನಮಗೆ ಅಗ್ನಿ ಆಹಾರದಲ್ಲಿ ಇರಬೇಕಾದದ್ದು. ಇದು ಯಾಕೆ ಬೇಕಂದ್ರೆ ನಮ್ಮ ದೇಹದಲ್ಲಿ ಕಾರ್ಯಗಳು, ಈಗ ದೇಹದಲ್ಲಿ ಕಾರ್ಯಗಳಂದ್ರೆ ನಾವು ಕಾಲು ನಡಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ, ಕೈಗಳಲ್ಲಿ ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಇವೆಲ್ಲ ಸಮರ್ಪಕವಾಗಿ ಜರುಗಲು ಬೇಕಾದ ಶಕ್ತಿಯನ್ನ ಈ ಶರ್ಕರ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ನಮಗೆ ಒದಗಿಸ್ತದೆ. ಅದಕ್ಕಾಗಿ ನಾವು ಕಾರ್ಬೋಹೈಡ್ರೇಟ್ ಅನ್ನ ಶಕ್ತಿ ಉತ್ಪಾದಕ ಅಂತಾನೆ ಕರಿತೀವಿ. ಹಂಗಾದ್ರೆ ಇವುಗಳ ಕೆಲಸ ಏನಪ್ಪಾ ಅಂದ್ರೆ ಮೊದಲೇ ಹೇಳ್ದಂಗೆ ದೇಹಕ್ಕೆ ಶಕ್ತಿಯನ್ನ ಕೊಡೋದು ಮತ್ತು ಮೆದುಳು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸಲು, ಹೃದಯ ಶ್ವಾಸಕೋಶಗಳ ಕಾರ್ಯನಿರ್ವಹಣೆಗೆ, ಮತ್ತು ಅಲ್ಲದೆ ದೇಹ ತನ್ನ ಸಾಮಾನ್ಯವಾದ ಉಷ್ಣತೆಯನ್ನ ನಿಯಂತ್ರಣ ಮಾಡ್ಕೊಳ್ಳಿಕ್ ಸಹಿತ ನಮಗೆ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ಬೇಕಾಗ್ತದೆ. ಹಂಗಾರೆ ಎದುರಾಗಿರ್ತದಪ್ಪ ಅಂದ್ರೆ ಇದು ಸಾವಿ, ನವಣಿ, ಬರಗು, ಅಕ್ಕಿ, ಗೋಧಿ, ಜೋಳ, ರಾಗಿ, ಸಜ್ಜೆ ಮುಂತಾದ ಏಕದಳ ಧಾನ್ಯಗಳಲ್ಲಿ ಅಲ್ಲದೆ ದ್ವಿದಳ ಧಾನ್ಯಗಳಲ್ಲಿ ಸಹ ಇರ್ತದೆ. ಇಷ್ಟ ಅಲ್ಲದೆ ಸಕ್ಕರೆ ಅಂಶ ಹೆಚ್ಚಿರೋದು ಅಂದ್ರೆ ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಜೇನುತುಪ್ಪದಲ್ಲಿ ಸಹಿತ ಈ ಶರ್ಕರ ಪಿಷ್ಟ ಸಿಗ್ತದೆ. ಮತ್ತೆ ಹಿಟ್ಟು, ಇದು ಆಲೂಗಡ್ಡೆ, ಗೆಣಸು, ಗಜ್ಜರಿ ಇವುಗಳಲ್ಲಿ ಸಹಿತ ಈ ಕಾರ್ಬೋಹೈಡ್ರೇಟ್ ಅನ್ನು ಹೆಚ್ಚಾಗಿ ಇರ್ತದೆ. ಹಾಗಾದ್ರೆ ಇದು ಕಾರ್ಬೋಹೈಡ್ರೇಟ್ ಸಾಕಷ್ಟು ನಾವು ಸೇವಿಸ್ತಾ ಇದ್ರೆ ಏನಾಗ್ತದೆ ಅಂದ್ರೆ ಬಲಹೀನತೆ, ಅಷ್ಟು ಶಕ್ತಿ ಇರೋದಿಲ್ಲ, ತೂಕ ಕಡಿಮೆ ಆಗ್ತದೆ, ದೇಹದ ಬೆಳವಣಿಗೆ ನಿಧಾನವಾಗಿ ಆಗ್ತದೆ, ಮೂರ್ಛೆ ಬರ್ತದೆ, ಮಲಬದ್ಧತೆ ಉಂಟಾಗ್ತದೆ. ಅಲ್ಲದೆ ಮತ್ತು ಕಡಿಮೆ ಆದ್ರೆ ಒಂದು ಮರ್ಮಾಸಸ್ ರೋಗ ಅಂತಾರೆ, ಅದು ಒಂಥರ ಎದೆ ಮುಂದೆ ಬರೋದು, ಒಂಥರ ಅಸ್ಥಿಪಂಜರಗತೆ ಕಾಣ್ತಾ ಇರ್ತಾರಲ್ಲ, ಆ ರೀತಿ ಚರ್ಮ ಒಣಗೋದು, ಸುಕ್ಕಟ್ಟೋದು, ಆ ರೀತಿ ಒಂದು ನಮಗೆ ಚಿಹ್ನೆ ಸಹಿತ ಈ ಕಾರ್ಬೋಹೈಡ್ರೇಟ್ ಕಡಿಮೆ ಆದ್ರೆ ಕಂಡು ಬರ್ತದೆ. ಸೊ ಪ್ರೋಟೀನ್ ಆಯ್ತು, ಶರ್ಕರ ಪಿಷ್ಟ ಮತ್ತು ಇನ್ನೊಂದು ಮುಖ್ಯವಾದ ಪೋಷಕಾಂಶ ಅಂದ್ರೆ ಕೊಬ್ಬು. ಕೊಬ್ಬು ಎರಡು ರೀತಿ ಇರ್ತದೆ, ಒಂದು ಕೆಟ್ಟ ಕೊಬ್ಬು, ಒಂದು ಒಳ್ಳೆ ಕೊಬ್ಬು ಅಂತೇಳಿ. ಸೊ ಕೊಬ್ಬು ನಮಗೆ ಬೇಕೇ ಬೇಕು. ನಾವೇನಂತೀವಿ ಜಾಸ್ತಿ ನಾವು ಕೊಬ್ಬು ಅಂಶ ಇರ್ತದೆ, ನಾವು ಸೇವಿಸಬಾರ್ದು ಅಂತೀವಿ. ಬಟ್ ದೇಹಕ್ಕೆ ಕೊಬ್ಬು ಅಗ್ದಿ ಒಂದು ಮುಖ್ಯವಾದ ಒಂದು ಭಾಗ. ಇದು ಸಹಿತ ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯನ್ನ ಒದಗಿಸ್ತದೆ. ಈ ನಾವೇನು ಈಗ ಶರ್ಕರ ಪಿಷ್ಟ ಮತ್ತೆ ಪ್ರೋಟೀನ್ ಅಥವಾ ಸಸಾರಜನಕ ಏನು ಶಕ್ತಿ ಕೊಡ್ತೈತೆ ಅಂದ್ವಲ್ಲ, ಇದು 2ರಷ್ಟು ಶಕ್ತಿನ ಈ ಕೊಬ್ಬು ನೀಡ್ತದೆ. ಸೊ ಮತ್ತೆ ಉಳಿದ ಕಾರ್ಯ ಏನಪ್ಪಾ ಅಂದ್ರೆ ವಿವಿಧ ಜೀವಕೋಶ ಮತ್ತು ಕೆಲಸ ಮಾಡ್ಲಿಕ್ಕೆ ಕಾರ್ಯಚಟುವಟಿಕೆ ಪ್ರೋತ್ಸಾಹ ನೀಡುತ್ತದೆ. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಎ ಆಗಿರ್ಬೋದು, ಡಿ, ಇ ಮತ್ತೆ ಕೆ, ಇವು ಕೆಲವೊಂದು ಮೆದೋ ಆಮ್ಲಗಳು ಕರುಳಿನಲ್ಲಿ ಹೀರಿಕೆ ಆಗಲು ಇದು ನೆರವು ಮಾಡಿಕೊಡ್ತದೆ. ಮತ್ತೆ ಇದು ದೇಹಕ್ಕೆ ಒಂದು ರಕ್ಷಣಾ ಕವಚ ಅಂತ ಅನ್ಬೋದು. ಈ ಕೊಬ್ಬು ಇರೋದ್ರಿಂದ ರಕ್ಷಣೆ ಸಿಗ್ತದೆ. ಮತ್ತೆ ಮೂತ್ರಪಿಂಡಗಳಿಗೆ, ಜನಾಂಗಾಂಗಗಳಿಗೆ ಕವಚ ರೂಪದಲ್ಲಿ ಇದೊಂದು ರಕ್ಷಣೆಯನ್ನ ನೀಡುತ್ತದೆ. ಮತ್ತು ದೇಹದಲ್ಲಿ ಸಂಗ್ರಹವಾದ ಒಟ್ಟು ಕೊಬ್ಬಿನಾಂಶದಲ್ಲಿ ಅರ್ಧದಷ್ಟು ನಮ್ಮ ಚರ್ಮದಡಿನೇ ಇರ್ತದೆ. ಅದು ದೈಹಿಕ ಉಷ್ಣತೆಯನ್ನು ಕಾಯ್ಲಿಕ್ಕೆ, ನಾವು ಯಾವಾಗ ಹೊರಗಡೆಯಿಂದ ಬೆಲ್ಲ ಬರ್ತೀವಲ್ಲ, ಮೊದಲಿಂದ ನೋಡಿ ಬೆಲ್ಲ ನೀರು ಕೊಟ್ಟು ಒಂದು ಸತ್ಕರಿಸೋದು ಪದ್ಧತಿ ಇತ್ತು. ಸೊ ದೇಹದ ಉಷ್ಣತೆಯನ್ನು ಕಾಯ್ಕೊಳ್ಳಿಕ್ಕೂ ಇದು ಉತ್ತಮ ಅನ್ಬೋದು. ಚಳಿಗಾಲದಲ್ಲೂ ನೋಡಿ ಸ್ವಲ್ಪ ಸಿಹಿ ತಿನ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಇದು ಕೊಬ್ಬಿದ್ರೆ ನಮಗೆ ದೇಹದ ಉಷ್ಣಾಂಶ ಒಂದು ಕಾಯ್ಕೊಳ್ಳಿಕ್ಕೆ ಒಂದು ಅನುಕೂಲನ ಮಾಡಿಕೊಡ್ತೈತೆ. ನೆಕ್ಸ್ಟ್ ಇದ್ರ ಜೊತೆಗಂದ್ರೆ ಜೀವಸತ್ವಗಳು,
ಜೀವಸತ್ವಗಳು ಅಂದ್ರೆ ವಿಟಮಿನ್ಸ್ ಅಂತ ನಾವೇನು ಹೇಳ್ತಾ ಇರ್ತೀವಿ. ವಿಟಮಿನ್ ಎ, ಬಿ, ಸಿ, ಡಿ ಎಷ್ಟೊಂದು ವಿಟಮಿನ್ಸ್ಗಳಿದೆ. ಇವೆಲ್ಲ ಬೇಕಾಗ್ತವೆ. ಇವು ಏನ್ ಮಾಡ್ತವೆ ಅಂದ್ರೆ, ಈಗ ವಿಟಮಿನ್ ಎ ಉದಾಹರಣೆಗೆ ತಗೊಂಡ್ರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ, ಕಣ್ಣಿನ ಆರೋಗ್ಯವನ್ನ ಕಾಪಾಡ್ತೈತಿ. ಆಹಾರದಲ್ಲಿರುವ ಕೆರೋಟಿನ್ ಇಂದ ನಮ್ಗೆ ಎ ಜೀವಸತ್ವ ನಮಗೆ ಉತ್ಪತ್ತಿ ಆಗ್ತಾ ಇರ್ತದೆ. ಮತ್ತು ಇದು ಚರ್ಮಕ್ಕಾಗಿರ್ಬೋದು, ಹಲ್ಲು, ಅಸ್ಥಿಪಂಜರ, ಮೃದು ಅಂಗಾಂಶಗಳಿಗೆ ರಕ್ಷಣೆಯನ್ನ ಒದಗಿಸ್ತದೆ. ಹಾಗಾದ್ರೆ ವಿಟಮಿನ್ಸ್ ಎದ್ರಲ್ಲಿ ಇರ್ತದಪ್ಪ ಅಂದ್ರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಹಣ್ಣುಗಳಂದ್ರೆ ನಾವು ಕಿತ್ಲೆ ಹಣ್ಣು ಅನ್ಬೋದು, ಮಾವಿನ ಹಣ್ಣು, ತರಕಾರಿ ತಗೊಂಡ್ರೆ ಬೀಟ್ರೂಟ್, ಗೆಣಸು, ಗಜ್ರಿ, ಟೊಮ್ಯಾಟೊ, ಹಸಿರು ಸೊಪ್ಪು, ಮೀನು, ಇವುಗಳೆಲ್ಲ ವಿಟಮಿನ್ ಎ ಜಾಸ್ತಿ ಇರ್ತದೆ. ಆದ್ರಿಂದ ನಾವು ಇವುಗಳನ್ನ ಪ್ರತಿನಿತ್ಯ ಆಹಾರದಲ್ಲಿ ಇವನ್ನ ಸೇವನೆ ಮಾಡ್ಬೇಕಾಗ್ತದೆ. ಮತ್ತೆ ಇಲ್ಲಪ್ಪ ಇದು ನಾವು ತಿನ್ನೋದಿಲ್ಲ, ಈಗ ನೋಡಿರ್ಬೋದು ಈಗ ಎಷ್ಟು ಜಂಕ್ ಫುಡ್ಗೆ ಬಿದ್ದಿದ್ದಾರೆ ಮಕ್ಕಳು ಅಂದ್ರೆ ಇವ್ ಕಡೆ ಇಲ್ಲ. ಈಗ ನಾವು ಮೊದಲು ಕೋಸಂಬರಿ ಮಾಡ್ಕೊಂಡು ಎಷ್ಟು ಸೇವನೆ ಮಾಡ್ತಾ ಇದ್ವಿ. ಈಗ ಮಕ್ಕಳು ತಿನ್ನೋದಿಲ್ಲ ಅಂದ್ರೆ ಉಪ್ಪಿಟ್ಟಲ್ಲಿ ಹಾಕ್ತೀವಿ, ಉಪ್ಪಿಟ್ಟಲ್ಲಿ ಆರ್ಸ್ ತೆಗೆದಿರ್ತಾರೆ. ನಾವು ತಾಲಿಪಟ್ಟು ಮಾಡ್ಬೇಕಂದ್ರೆ ಹೆರಿಜ್ ಹಾಕೋದು. ಈ ರೀತಿ ತಾಯಿಗಳನ್ನು ಬೇರೆ ಬೇರೆ ನಾವು ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಇದು ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡುತನ ಆಗ್ತೈತಿ, ಕಣ್ಣಿನ ಬಿಳಿ ಗುಡ್ಡೆ ಮಂಕಾಗಿ ಕಾಣಿಸ್ತೈತಿ, ಕಣ್ಣಿನಲ್ಲಿ ದ್ರವನೇ ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ಒಣ ಚುಕ್ಕೆ ಅಥವಾ ಕಬ್ಬು ಗಡ್ಡೆ ಅಂತಂದ್ರೆ ಹೂಗಣ್ಣು ಏನಂತೀವಲ್ಲ ಆ ರೀತಿ ಆಗ್ತದೆ. ಚರ್ಮ ಒಣಗಿ ಹೊರಟಾಗ್ತದೆ. ರುಚಿ ಅಥವಾ ವಾಸನೆ ಬೇಗ ಅವ್ರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಮಕ್ಕಳ ಮೂಳೆ, ಹಲ್ಲು ಬೆಳವಣಿಗೆಯಲ್ಲಿ ಸಹಿತ ವ್ಯತ್ಯಾಸ ಉಂಟಾಗ್ತದೆ. ಅದರಿಂದ ವಿಟಮಿನ್ ಎ ಬಹಳ ಒಂದು ನಮ್ಮ ಆಹಾರದಲ್ಲಿ ಮುಖ್ಯ ಒಂದು ಪಾತ್ರವನ್ನ ವಹಿಸ್ತದೆ. ಸೊ ವಿಟಮಿನ್ ಎ ಆಯ್ತು. ವಿಟಮಿನ್ ಬಿ ಇದು ಸಹಿತ ನಮಗೆ ದೇಹಕ್ಕೆ ಶಕ್ತಿ ನೀಡಲಿಕ್ಕೆ ಸಹಾಯ ಮಾಡ್ತೈತಿ, ಜೀವಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡ್ಕೊಡ್ತೈತಿ. ಮತ್ತೆ ಚರ್ಮ ಮತ್ತು ಸ್ನಾಯುಗಳನ್ನ ಆರೋಗ್ಯವಾಗಿ ಇಡ್ಲಿಕ್ಕೆ, ನರಮಂಡಲದ ಕಾರ್ಯಗಳಿಗೆ ಈ ವಿಟಮಿನ್ ಬಿ ನಮಗೆ ಬೇಕಾಗ್ತೈತಿ. ಹಾಗಾದ್ರೆ ಯಾವ ಇದು ಆಹಾರ ಇರ್ತದಪ್ಪ ವಿಟಮಿನ್ ಬಿ ಅಂದ್ರೆ ಬೇಳೆ ಕಾಳುಗಳು, ಮೀನು, ಮೊಟ್ಟೆ, ಹಸಿರು ಸೊಪ್ಪು, ಮತ್ತೆ ವಟಾಣಿ, ಬೀನ್ಸ್, ಗಜ್ರಿ, ಗೆಣಸು, ಹಣ್ಣುಗಳಂದ್ರೆ ಸೇಬು ಹಣ್ಣು, ಕಲ್ಲಂಗಡಿ ಹಣ್ಣು, ಚೆರಿ, ಇವುಗಳೆಲ್ಲದರಲ್ಲಿ ವಿಟಮಿನ್ ಬಿ ಜಾಸ್ತಿ ಇರ್ತದೆ. ಇವುಗಳನ್ನ ನಾವು ಆಹಾರದಲ್ಲಿ ಸೇವನೆ ಮಾಡಬೇಕು. ಮತ್ತೆ ನಾವು ಇದ್ರದ್ದು ಏನಪ್ಪಾ ಕೊರತೆ, ವಿಟಮಿನ್ ಬಿ ಕಡಿಮೆ ಆದ್ರೆ ಏನಾಗ್ತದೆ ಅಂದ್ರೆ ಹಸಿವೆ ಆಗೋದಿಲ್ಲ, ಅವ್ರಿಗೆ ಊಟ ಮಾಡ್ಬೇಕಂತ ಆಸೆನೇ ಇರೋದಿಲ್ಲ. ಮತ್ತೆ ಒಂದು ಮುಖ್ಯ ರೋಗ ಅಂದ್ರೆ ಬೆರಿ ರೋಗ ಬರ್ತದೆ. ಮತ್ತೆ ಚರ್ಮ ದಪ್ಪಾಗಿ ಕಪ್ಪು ಕಲೆ ಆಗ್ತವೆ. ವಿಟಮಿನ್ ಬಿ12 ಕೊರತೆಯಿಂದ ನರಮಂಡಲ ವ್ಯತ್ಯಾಸ ಆದ್ರೆ ಕಾಲ್ ಜೋಮ್ ಹಿಡಿಯೋದು, ಮೆದುಳು ಬೆಳ್ಳಿಗೆ ಧಕ್ಕೆ ಆಗೋದು, ಕಾಲಿನ ಶಕ್ತಿ ಕಡಿಮೆ ಆಗೋದು, ಈ ರೀತಿಯೆಲ್ಲ ವೈಪರೀತ್ಯಗಳಾಗ್ತವೆ. ಆದ್ರಿಂದ ನಾವು ಆಹಾರದಲ್ಲಿ ವಿಟಮಿನ್ ಬಿ ಇರುವಂತೆ ನೋಡ್ಕೋಬೇಕು. ಇನ್ನೊಂದು ಮುಖ್ಯವಾದ ನಮಗೆ ಜೀವಸತ್ವ ಅಂದ್ರೆ ವಿಟಮಿನ್ ಸಿ. ವಿಟಮಿನ್ ಸಿ ಇದು ಬಹಳ ನಮ್ಮ ದೇಹಕ್ಕೆ ಒಂದು ರಕ್ಷಣೆನ ನೀಡ್ತದೆ, ಜೀವಕೋಶಗಳ ಬೆಳವಣಿಗೆಗೆ, ಮತ್ತೆ ವಸಡುಗಳು ಚೆನ್ನಾಗಿರ್ಲಿಕ್ಕೆ, ಆರೋಗ್ಯವಂತ ಆಗಿರ್ಲಿಕ್ಕೆ, ಮೂಳೆಗಳ ಬೆಳವಣಿಗೆಗೆ ಇದು ಬಹಳ ಬೇಕು. ಮತ್ತೆ ನಾವೇನು ಅಯನ್ ನಾವು ಬೇಕಾಗ್ತದಲ್ಲ, ಆ ಕಬ್ಬಿಣದ ಹೀರುವಿಕೆಗೆ ಸಹಿತ ವಿಟಮಿನ್ ಸಿ ಸಹಾಯ ಮಾಡ್ತದೆ. ಮತ್ತೆ ನಮ್ಗೆ ಗಾಯ ಆದ್ರೆ ಮಾಯಲಿಕ್ಕೆ ಸಹಿತ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಬೇಕಾಗ್ತದೆ. ಎದ್ರಲ್ಲಿ ಇರ್ತದಪ್ಪ ಇದು ಆಹಾರದಲ್ಲಿ ಅಂದ್ರೆ ನೆಲ್ಲಿಕಾಯಿ, ನಿಂಬೆ ಹಣ್ಣು, ಕಿತ್ಲೆ ಹಣ್ಣು, ಟೊಮೆಟೊ, ಮೋಸಂಬಿ, ಪೇರ್ಲಾ, ಮತ್ತೆ ಮೊಳಕೆ ಬರಿಸಿದ ಕಾಳುಗಳು, ಅನಾನಸ್ನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರ್ತದೆ. ಮತ್ತೆ ಇದರಿಂದ ಕೊರತೆಯಿಂದ ಏನಪ್ಪಾ ಅಂದ್ರೆ ಸ್ಕರ್ವಿ ರೋಗ ಅಂತ ಹೇಳಿ ಬರ್ತದೆ. ಅಂದ್ರೆ ನರಗಳ ತೊಂದರೆ ಆಗ್ತೈತೆ, ವಸಡುಗಳು ಗಟ್ಟಿಯಾಗಿರೋದಿಲ್ಲ, ಮತ್ತೆ ಅವು ರಕ್ತಸ್ರಾವದಿಂದ ಆಗ್ತವೆ, ಕೀಲು ಸಂಧಿವಾತ, ಹಲ್ಲುಗಳ ದುರ್ಬಲ ಆಗ್ತವೆ, ಚರ್ಮ ವ್ಯಾಧಿ ರೋಗ ಬರ್ತವೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತೈತೆ, ನೆಗಡಿ ಮೇಲಿಂದ ಮೇಲೆ ಬರ್ತದೆ. ಆದ್ರಿಂದ ವಿಟಮಿನ್ ಸಿ ನಾವು ಸಾಕಷ್ಟು ಆಹಾರದಲ್ಲಿ ಸೇವನೆ ಮಾಡಬೇಕು. ಇನ್ನೊಂದು ಜೀವಸತ್ವ ಅಂದ್ರೆ ವಿಟಮಿನ್ ಡಿ. ವಿಟಮಿನ್ ಡಿ ಇದು ಆಕ್ಚುಲಿ ಮೂಳೆಗಳ ಆರೋಗ್ಯಕ್ಕೆ ಬಹಳ ಅವಶ್ಯಕ. ಸಂಧಿ ನೋವನ್ನ ತಡಿಲಿಕ್ಕೆ ಸಹಾಯ ಮಾಡ್ತದೆ. ಸ್ನಾಯು ದೌರ್ಬಲ್ಯ, ಹೃದಯ ರೋಗ, ಕ್ಯಾನ್ಸರ್ಗಳಿಂದ ರಕ್ಷಣೆ ಕೊಡ್ತೈತಿ. ಕ್ಯಾಲ್ಸಿಯಂ ಮತ್ತು ರಂಜಕ ಹೀರಿಕೆಗೆ ನಮಗೆ ವಿಟಮಿನ್ ಡಿ ಬೇಕಾಗ್ತದೆ. ಮತ್ತೆ ಗರ್ಭವತಿ ಸ್ತ್ರೀಯರಿಗಾಗ್ಲಿ, ಮೊಲೆ ಉಣಿಸುವ ತಾಯಂದ್ರಿಗೆ ಬಹಳ ಇದು ಲಾಭಕರ. ಇದು ಹಾಲು, ಮೀನು, ಮೊಟ್ಟೆ, ಗಜ್ರಿ, ಸೇಬು ಹಣ್ಣು, ದಾಳಿಂಬೆ ಇವುಗಳೆಲ್ಲ ಹೇರಳವಾಗಿ ಇರ್ತದೆ. ಮತ್ತೆ ಇದನ್ನ ಕೊರತೆ ಲಕ್ಷಣ ಏನಪ್ಪಾ ಅಂದ್ರೆ ರಿಕೆಟ್ಸ್, ಏನು ನಾವು ಕಾಲು ಹಿಂಗೆ ಬಗ್ಗಿರ್ತದೆ ನೋಡ್ರಿ, ಬೋಶೇಪ್ ಅಂತೀವಲ್ಲ, ಡೊಂಕ್ ಕಾಲ್ಗಳಿರ್ತಲ್ಲ, ಆ ರೀತಿ ಇದ್ರ ಲಕ್ಷಣ. ಹಕ್ಕಿ ರೋಗ ಇದರಿಂದ ಆಗ್ತೈತೆ. ಸೊ ಇದು ಯಾಕಪ್ಪ ಅಂದ್ರೆ ಮೂಳೆಗಳು ಮೃದು ಆಗ್ತವೆ, ಹಿಂಗಾಗಿ ಬಿಲ್ಲಿನಂತೆ ಅವು ಬಾಗ್ತವೆ. ಮತ್ತೆ ಬೆನ್ನು ಹುರಿ ಪಕ್ಕಕ್ಕೆ ಬಾಗ್ತೈತೆ ಅದು, ಅಥವಾ ಮುಂದಕ್ಕೆ ಅಥವಾ ಹಿಂದಕ್ಕೆ ಬಾಗುತ್ತವೆ. ಮತ್ತೆ ಎದೆ ಮೂಳೆ ಸಹಿತ ಮುಂದಕ್ಕೆ ಚಾಚುತ್ತದೆ. ಪಕಡಿ ಎಲುಬುಗಳ ತುದಿಯಲ್ಲಿ ಗಂಟುಗಳಾಗ್ತವೆ, ಹೊಟ್ಟೆ ಉಬ್ತದೆ, ಹಲ್ಲಿನ ಬೆಳವಣಿಗೆ ನಿಧಾನ ಆಗ್ತೈತೆ. ಮತ್ತು ಮೂಳೆಗಳ ವಯಸ್ಕರಲ್ಲಿ ಅವು ಒಂಥರ ಮೆತ್ತಗಾಗಿ ನೋವುಗಳೆಲ್ಲ ಬರ್ಲಿಕ್ಕೆ ಶುರು ಆಗ್ತದೆ. ಅದರಿಂದ ವಿಟಮಿನ್ ಡಿ ಐತ ನಮಗೆ ಒಂದು ಮುಖ್ಯವಾದ ಜೀವಸತ್ವ ಅನ್ಬೋದು. ಅದೇ ರೀತಿ ಇನ್ನೊಂದು ಮುಖ್ಯವಾದ ವಿಟಮಿನ್ ಅಂದ್ರೆ ಇ. ಇದು ನಮ್ಮ ದೇಹದಲ್ಲಿ ರಕ್ತ ಕಣಗಳ ನಿರ್ಮಾಣ ಆಗ್ಲಿಕ್ಕೆ ಮತ್ತು ರಕ್ತ ಪರಿಚಲನೆಗೆ ಬಹಳ ಸಹಾಯ ಮಾಡ್ತದೆ. ಮತ್ತು ದೇಹದ ಅಂಗಗಳಿಗೆ ಹಾನಿ ಆಗದಂತೆ ನೋಡ್ಕೊಳ್ತದೆ. ಕಣ್ಣು ಮತ್ತು ಚರ್ಮ ರೋಗವನ್ನು ತಡೆಗಟ್ಟುತ್ತದೆ. ಕ್ಯಾನ್ಸರ್, ಹೃದಯ ರೋಗ, ಯಕೃತ್ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಹಿತ ಸಹಾಯ ಮಾಡ್ತದೆ. ಮತ್ತು ಇದು ಆಹಾರದ ಮೂಲ ಎಲ್ಲಿರ್ತೈತಪ್ಪ ಅಂದರೆ ಹಸಿರು ಸೊಪ್ಪು, ಪಪಾಯ, ಮಾವು, ಬಾದಾಮಿ, ಪಾಲಕ್, ಸೂರ್ಯಕಾಂತಿ ಎಣ್ಣೆ,
ಪಾಮ್ ಎಣ್ಣೆ, ಬೆಣ್ಣೆ ಇವುಗಳೆಲ್ಲ ಈ ವಿಟಮಿನ್ ಸಿ ಇರ್ತದೆ. ಮತ್ತೆ ಇದು ಕೊರತೆಯ ಲಕ್ಷಣ ಏನಪ್ಪಾ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಬಂಜೆತನ ಆಗ್ತದೆ, ಕಾಲು ನೋವು ಅಥವಾ ಕಾಲು ಜುಮ್ ಅನ್ನೋದು, ಕೂದಲ ಉದುರೋದು, ನರ ಮತ್ತು ಸ್ನಾಯುಗಳ ಸಮಸ್ಯೆ ಜಾಸ್ತಿ ಇರ್ತದೆ. ಆದ್ರಿಂದ ಆಹಾರದಲ್ಲಿ ನಾವು ವಿಟಮಿನ್ ಇ ಇರುವಂತೆ ನೋಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ಈಗ ಪ್ರೋಟೀನ್, ಶರ್ಕರ ಪಿಷ್ಟ, ಕೊಬ್ಬು, ಜೀವಸತ್ವ, ಇದ್ರ ಜೊತೆಗೆ ಖನಿಜ ಲವಣಗಳು ಅಂದ್ರೆ ನಾವು ಮಿನರಲ್ಸ್ ಏನಂತೀವಿ ಅದು ಸಹಿತ ಬಹಳ ಮುಖ್ಯ ಆಗ್ತದೆ. ಈಗ ಯಾವಪ್ಪ ಇವು ಅಂದ್ರೆ ಕ್ಯಾಲ್ಸಿಯಂ ಒಂದು ಎಲ್ಲರಿಗೂ ಗೊತ್ತೇ ಇದೆ. ಯಾಕೆ ಬೇಕಪ್ಪ ಇದು ಕ್ಯಾಲ್ಸಿಯಂ ಅಂದ್ರೆ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಇದು ಬೇಕೇ ಬೇಕು. ರಕ್ತ ಹೆಪ್ಪುಗಟ್ಲಿಕ್ಕೆ, ನರಗಳ ಕ್ರಿಯೆಗೆ ಮತ್ತು ನರವ್ಯೂಹದ ಕಾರ್ಯಕ್ಕೆ, ಶಕ್ತಿ ಬಿಡುಗಡೆ ಮಾಡ್ಲಿಕ್ಕೆ, ಮತ್ತೆ ನಾವೇನು ಆಸ್ಟಿಯೋಪೊರೋಸಿಸ್ ಅಂತೀವಿ ಈ ಎಲುಬುಗಳಲ್ಲಿ ಅದನ್ನ ತಡೆಗಟ್ಟಲಿಕ್ಕೆ, ಕೂದಲ ಆರೋಗ್ಯ ಕಾಪಾಡಲಿಕ್ಕೆ, ಹೀಗೆ ಬಹಳಷ್ಟು ಇದಕ್ಕೆ ಕ್ಯಾಲ್ಸಿಯಂ ನಮಗೆ ಸಹಾಯ ಮಾಡ್ತದೆ. ಎದರಲ್ಲಿ ಇದೆಪ್ಪ ಇದು ಅಂದ್ರೆ ಮುಖ್ಯವಾಗಿ ರಾಗಿ, ಹಾಲು, ತತ್ತಿ, ಹಸಿರು ತರಕಾರಿ, ಕಿತ್ತಳೆ, ಮೋಸಂಬಿ, ಪೇರ್ಲಹಣ್ಣು, ನಿಂಬೆಹಣ್ಣು, ಬೀನ್ಸ್, ಬೆಂಡೆಕಾಯಿ, ಟೊಮೆಟೊ ಇದರಲ್ಲೆಲ್ಲ ಕ್ಯಾಲ್ಸಿಯಂ ಅಂಶ ಇರ್ತದೆ. ಇದು ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಕೊರತೆ ಆದ್ರೆ ಮೂಳೆಗಳಿಗೆ ಬಹಳ ಕಷ್ಟ. ಅಂದ್ರೆ ಮೂಳೆಗಳು ಅಷ್ಟು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮಕ್ಕಳ ಬೆಳವಣಿಗೆಯಲ್ಲೂ ಕುಂಠಿತ ಆಗ್ತದೆ, ಮತ್ತೆ ಮೂಳೆಗಳು ಬಾಗೋ ಸಂಭವ ಇರ್ತದೆ, ಮತ್ತೆ ಕಾಲಿನಲ್ಲಿ ಸೆಳೆತ ಉಂಟಾಗ್ತದೆ. ಆದ್ರಿಂದ ಕ್ಯಾಲ್ಸಿಯಂ ಒಂದು ಮುಖ್ಯವಾದ ಒಂದು ಖನಿಜ ಲವಣ ಅಥವಾ ಮಿನರಲ್ಸ್ ನಮ್ಮ ಆಹಾರದಲ್ಲಿ ಇರಬೇಕು. ಇನ್ನೊಂದು ಮಿನರಲ್ ಏನಪ್ಪಾ ಅಂದ್ರೆ ಕಬ್ಬಿಣಾಂಶ ಸಹಿತ ನಮ್ಮ ಆಹಾರದಲ್ಲಿ ಇರಬೇಕು. ಇದು ಸಹಿತ ದೇಹಕ್ಕೆ ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ಶ್ವಾಸಕೋಶದಿಂದ ನಾವೇನು ದೇಹದ ಜೀವಕೋಶಗಳಿಗೆ ಆಮ್ಲಜನಕವನ್ನು ಕೊಡ್ಲಿಕ್ಕೆ ಇದು ಕಬ್ಬಿಣಾಂಶ ಬೇಕಾಗ್ತದೆ. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಸಹಿತ ಇದು ಸಹಾಯ ಮಾಡ್ತದೆ. ಮತ್ತು ಹಿಮೋಗ್ಲೋಬಿನ್ ಈ ನಿರ್ಮಾಣದಲ್ಲಿ ಸಹಿತ ನಮ್ಗೆ ಈ ಕಬ್ಬಿಣಾಂಶ ಅಥವಾ ಐರನ್ ಬೇಕಾಗ್ತದೆ. ಮತ್ತೆ ಇದು ಎದರಲ್ಲಿ ಜಾಸ್ತಿ ಇದೆ ಅಂದ್ರೆ ಹಸಿರು ಸೊಪ್ಪು, ರಾಗಿ, ಸಜ್ಜೆ, ಬೇಳೆಕಾಳುಗಳು, ಮತ್ತೆ ಹಣ್ಣುಗಳಲ್ಲಿ ತಗೊಂಡ್ರೆ ಮೋಸಂಬಿ ಹಣ್ಣು, ಪೇರ್ಲಹಣ್ಣು, ನಿಂಬೆ ಹಣ್ಣು, ಸೇಬು ಇವುಗಳಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರ್ತದೆ. ಮತ್ತೆ ಇದನ್ನ ನಾವು ದೇಹದಲ್ಲಿ ಕೊರತೆ ಆದ್ರೆ ನಮಗೆ ಅನಿಮಿಯಾ ಅಂತ ಏನಂತೀವಿ, ರಕ್ತಹೀನತೆ ಆಗ್ತದೆ, ದೇಹ ಬಿಳಿಸ್ಕೊಳ್ತದೆ, ಆಮ್ಲಜನಕ ಕೊರತೆಯಿಂದ ತೇಕ್ ಬರೋದು ಅಥವಾ ಉಪ್ಸ ಬರೋದಾಗ್ತದೆ, ಸುಸ್ತಾಗ್ತದೆ, ನಂತರ ನಿರಾಸಕ್ತಿ ಉಂಟಾಗ್ತೈತಿ. ಮತ್ತು ಮುಖ್ಯವಾಗಿ ಇನ್ನೊಂದಾದ್ರ ಲಕ್ಷಣ ಏನಂದ್ರೆ ನಮ್ಮ ಉಗುರುಗಳು ಚಮಚದಂತೆ ಬಾಗ್ತವೆ. ಆತರ ಹಿಂಗೆ ನಾವು ಚಮಚದಲ್ಲಿ ನಮ್ಗೆ ತೆಗ್ಗಿರ್ತದಲ್ಲ ಆ ರೀತಿ ನಮ್ಮ ಉಗುರಲ್ಲಿ ಸಹಿತ ಆತರ ತೆಗ್ಗು ಕಾಣ್ತದೆ ಈ ಕಬ್ಬಿಣಾಂಶ ಕಡಿಮೆ ಆದ್ರೆ. ಇನ್ನೊಂದು ಮುಖ್ಯವಾದ ಮಿನರಲ್ ಅಂದ್ರೆ ಪೊಟ್ಯಾಷಿಯಂ. ಸೊ ಇದು ಏನಪ್ಪಾ ಅಂದ್ರೆ ನರಮಂಡಲದ ಆರೋಗ್ಯ ಕಾಪಾಡ್ಲಿಕ್ಕೆ ಮತ್ತು ರಕ್ತದೊತ್ತಡಕ್ಕೆ, ಆರೋಗ್ಯಕರ ರಕ್ತದೊತ್ತಡಕ್ಕೆ ಸಹಾಯ ಮಾಡ್ತದೆ. ಇದು ಎದ್ರಲ್ಲಿ ಇರ್ತದಪ್ಪ ಅಂದ್ರೆ ಆಲೂಗಡ್ಡೆ ಆಗಿರ್ಬೋದು, ಗೆಣಸು, ಬಾಳೆಹಣ್ಣು, ಬೀನ್ಸ್ ಗಳಿರ್ತದೆ. ಮತ್ತೆ ಇದು ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ ಸ್ನಾಯು ದೌರ್ಬಲ್ಯ ಮತ್ತೊಂದು ಸೆಳೆತನ ಉಂಟಾಗ್ತದೆ, ಚರ್ಮಕ್ಕೆ ಸಂಬಂಧಿಸಿದ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತವೆ ಮತ್ತು ಅಧಿಕ ರಕ್ತದೊಡ್ಡ ಅಪಾಯನ ಸಹಿತ ಇದು ಹೆಚ್ಚಿಗೆ ಮಾಡ್ತದೆ ಪೊಟ್ಯಾಷಿಯಂ ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ. ಮತ್ತೆ ಇನ್ನೊಂದು ಮಿನರಲ್ ಏನಪ್ಪಾ ಅಂದ್ರೆ ಫಾಸ್ಫರಸ್, ರಂಜಕ ಅಂತೀವಿ. ಇದು ಆಹಾರವನ್ನ ಶಕ್ತಿಯನ್ನಾಗಿ ಪರಿವರ್ತಿಸಲಿಕ್ಕೆ ನಮಗೆ ಫಾಸ್ಫರಸ್ ಬೇಕಾಗ್ತದೆ. ಮತ್ತೆ ದೇಹದ ಎಲ್ಲಾ ಜೀವಕೋಶಗಳಿಗೂ ಈ ಫಾಸ್ಫರಸ್ ಬೇಕಾಗ್ತದೆ. ಮೂಳೆಗಳ ಆರೋಗ್ಯಕ್ಕೆ ಇದು ಅತ್ಯವಶ್ಯಕವಾಗಿದೆ. ಮತ್ತೆ ಆಹಾರದ ಮೂಲಗಳು ಯಾವಪ್ಪ ಅಂದ್ರೆ ಹಸಿರು ಸೊಪ್ಪು, ಸೌತೆಕಾಯಿ, ಹೂಕೋಸು, ಸೇಬು ಅಲ್ಲಿ ಇದು ರಂಜಕಾಂಶ ಜಾಸ್ತಿ ಇರ್ತದೆ. ಮತ್ತೆ ಇದು ನಮ್ಮ ದೇಹದಲ್ಲಿ ಕಡಿಮೆ ಆದ್ರೆ ನಮಗೆ ಹೆಚ್ಚಿಗೆ ಹಸಿವಾಗೋದಿಲ್ಲ, ಮೂಳೆಗಳ ನೋವು ಬರ್ತವೆ, ದುರ್ಬಲವಾದ ಮೂಳೆಗಳಾಗ್ತವೆ, ಆಯಾಸ ಹೆಚ್ಚಿಗೆ ಆಗ್ತದೆ, ಉಸಿರಾಟ ಅಷ್ಟು ಸರಿಯಾಗಿ ಆಗೋದಿಲ್ಲ, ತೂಕ ಬದಲಾವಣೆ ಆಗೋದು, ದೌರ್ಬಲ್ಯತೆ ಇತ್ಯಾದಿ ನಮ್ಗೆ ಈ ರಂಜಕ ದೇಹದಲ್ಲಿ ಕಡಿಮೆ ಆದ್ರೆ ಆಗ್ತದೆ. ಇನ್ನೊಂದು ಮುಖ್ಯವಾದದ್ದಲ್ಲಿ ಸೋಡಿಯಂ. ಈ ಸೋಡಿಯಂ ಏನಪ್ಪಾ ಅಂದ್ರೆ ನರಗಳಿಗೆ ಮತ್ತು ಸ್ನಾಯುಗಳಿಗೆ ಅವಶ್ಯಕವಾಗಿ ಬೇಕು. ಮತ್ತೆ ದೇಹದಲ್ಲಿ ನೀರಿನ ಸಮತೋಲ ಕಾಪಾಡಲಿಕ್ಕೆ ಸಹಿತ ಸೋಡಿಯಂ ಅಂಶ ನಮಗೆ ಬೇಕಾಗ್ತದೆ. ಇದು ಹೇಗೆ ನಮಗೆ ಆಹಾರದ ಮೂಲಗಳಲ್ಲಿ ಸಿಗ್ತದೆ ಅಂದ್ರೆ ಹಸಿರು ಸೊಪ್ಪು, ಸೇಬು ಹಣ್ಣು, ದಾಳಿಂಬೆ ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣುಗಳಲ್ಲಿ ಇದು ಸೋಡಿಯಂ ಕಂಟೆಂಟ್ ಇರ್ತದೆ. ಇದು ನಮ್ಮ ದೇಹದಲ್ಲಿ ಕೊರತೆ ಆದ್ರೆ, ರಕ್ತದಲ್ಲಿ ನಮ್ಗೆ ಸೋಡಿಯಂ ಪ್ರಮಾಣ ಕಡಿಮೆ ಆದ್ರೆ ಹೈಪೋನೆಟ್ರೇಮಿಯಾ ಅಂತ ಅದು ಬರ್ತದೆ. ಮತ್ತೆ ಅದರ ಲಕ್ಷಣಗಳು ಏನಪ್ಪಾ ಅಂದ್ರೆ ತಲೆನೋವು ಬರ್ತದೆ, ವಾಕರಿಕೆ ಬರೋದು, ವಾಂತಿ ಆಗೋದೆಲ್ಲ ಆಗ್ತದೆ. ಅಲ್ಲದೆ ಇದು ಸೋಡಿಯಂ ಕಡಿಮೆ ಆದ್ರೆ ಸುಸ್ತಾಗ್ತದೆ, ಸ್ನಾಯು ಸೆಳೆತ ಉಂಟಾಗ್ತದೆ. ಹೀಗೆ ನಮಗೆ ಅನೇಕ ತೊಂದರೆಗಳು ಉಂಟಾಗ್ತವೆ ಆ ಅಂಶ ಕಡಿಮೆ ಆದಾಗ. ಆದ್ರಿಂದ ನಾವು ಏನ್ ಮಾಡ್ಬೇಕಂದ್ರೆ ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಇವೆಲ್ಲ ಇರೋ ತರ ನೋಡ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ಅಂದ್ರೆ ನೀರು ಕನಿಷ್ಠ ನಾವು 1.5 to 2 ಲೀಟರ್ ನೀರು ಕುಡಿಬೇಕು. ಇದರಿಂದ ನಮಗೆ ಮಲಬದ್ಧತೆನೂ ಹೋಗ್ತದೆ, ಮತ್ತೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗ್ತಾವಲ್ಲ ಅದನ್ನ ತಡಿಬಹುದು. ಮತ್ತೆ ಮುಖ್ಯವಾಗಿ ನಮ್ಗೆ ಏನು ದೇಹದಲ್ಲಿ ವಿಷಕಾರಿ ಅಂಶಗಳಿರ್ತವೆ ಅದನ್ನ ದೇಹದ ಹೊರ ಹಾಕ್ಲಿಕ್ಕೆ ನಮಗೆ ಸಾಕಷ್ಟು ನೀರು ಬೇಕಾಗ್ತದೆ. ಈ ರೀತಿ ನಮಗೆ ಉತ್ತಮ ಅಥವಾ ಆರೋಗ್ಯಕ ಆಹಾರ ಅಂದ್ರೆ ಪ್ರೋಟೀನ್, ಶರ್ಕರ ಪಿಷ್ಟ, ಕೊಬ್ಬು, ಇದ್ರ ಜೊತೆಗೆ ಜೀವಸತ್ವಗಳು, ಖನಿಜ ಲವಣ ಮತ್ತು ನೀರಿನಿಂದ
ಈ ಎಲ್ಲ ಅಂಶಗಳು ಕೂಡಿದ ನಾವು ಆಹಾರವನ್ನು ಸೇವಿಸಿದರೆ ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುವಲ್ಲಿ ಎರಡು ಮಾತಿಲ್ಲ. ಆದ್ರಿಂದ ಇಷ್ಟೆಲ್ಲ ನಾವು ಆಹಾರದಲ್ಲಿ ತಿನ್ಬೇಕಾಗ್ತದೆ. ಯಾಕಪ್ಪ ನಾವು ಈ ಆಹಾರವನ್ನ ಸೇವನೆ ಮಾಡ್ಬೇಕಂದ್ರೆ ದೇಹಕ್ಕೆ ಶಕ್ತಿಯ ಬೇಕು ನಮಗೆ. ಯಾಕಂದ್ರೆ ನಾವೇನೋ ಕೆಲಸ ಮಾಡ್ಬೇಕಂದ್ರೆ ನಮಗೆ ದೇಹಕ್ಕೆ ಶಕ್ತಿ ಬೇಕು. ಶಕ್ತಿಯನ್ನು ಒದಗಿಸೋದು ಈ ಆಹಾರ. ಎರಡನೇದ್ದು ಏನಂದ್ರೆ ದೇಹದ ಬೆಳವಣಿಗೆಗೆ, ನಮ್ಮ ದೇಹದ ಬೆಳವಣಿಗೆಗೆ ಮಕ್ಕಳು ಬೆಳಿತಾರೆ, ನಾವೆಷ್ಟು ಕೆಲಸ ಮಾಡ್ಬೇಕಾಗ್ತದೆ. ಇದಕ್ಕೆಲ್ಲ ಈ ಬೆಳವಣಿಗೆಗೆ ಬೇಕಾದಕ್ಕೆ ಈ ಪೋಷಕಾಂಶಗಳು ಅನುಕೂಲ ಮಾಡಿಕೊಡ್ತವೆ. ಇನ್ನೊಂದು ಮುಖ್ಯವಾದ ಇದರ ಕಾರ್ಯ ಏನಪ್ಪ ಆಹಾರದಂದ್ರೆ ದೇಹಕ್ಕೆ ರಕ್ಷಣೆ ನೀಡಲಿಕ್ಕೆ ಇವು ಅನುಕೂಲ ಮಾಡಿಕೊಡ್ತವೆ. ಶಕ್ತಿಯನ್ನು ಒದಗಿಸ್ತದೆ, ಬೆಳವಣಿಗೆಗೆ ಸಹಾಯ ಮಾಡ್ತೇವೆ ಮತ್ತು ರಕ್ಷಣೆ ನೀಡಲಿಕ್ಕೆ ನಾವು ಆಹಾರವನ್ನು ಉತ್ತಮ ಅಂದ್ರೆ ಪೌಷ್ಟಿಕಾಂಶ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗ್ತದೆ. ಹೌದು, ಹೇಳ್ದಾಗೆ ಈಗ ನಾವು ಇದನ್ನ ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಪೌಷ್ಟಿಕ ಆಹಾರ ತಿನ್ಬೇಕು, ಅದನ್ನು ತಿನ್ಬೇಕು ಅಂತ ಹೇಳಿ ಅದೇ ರೀತಿ ಹೇಳಿದ್ವಿ. ನಾವು ತಿಂದ್ರೆ ಆರೋಗ್ಯ, ಮಾನಸಿಕವಾದ ಆರೋಗ್ಯ ಆಗ್ಲಿ, ದೈಹಿಕ ಸದೃಢತೆಗೆ ಬೇಕಾಗ್ತದೆ ಅಂತ ಹೇಳಿ. ನೀವು ಕೇಳ್ದಂಗೆ ಹಿಂದಿನ ಪುರಾತನದಲ್ಲಿ ಇವರೇನು ಆಹಾರ ಕ್ರಮಬದ್ಧ ಆಹಾರ ಇರ್ಲೇನೋ ಅಂತಂದ್ರೆ ಅವರು ಬಹಳ ಕ್ರಮಬದ್ಧ ಆಹಾರ ಸೇವನೆ ಇತ್ತು. ಅದರಿಂದಲೇ ಅವರು ದೀರ್ಘಾಯುಷಿಗಳಾಗಿದ್ರು, ಆರೋಗ್ಯವಂತರಾಗಿರ್ತಾ ಇದ್ರು. ಹೇಗಪ್ಪ ಇವರು ಮಾಡ್ತಾ ಇದ್ರು ಅಂದ್ರೆ ಇಂಥ ಹಬ್ಬಕ್ಕೆ ಏನ್ ಎಡೆ ಮಾಡಬೇಕು ಅನ್ನೋ ಸಂಪ್ರದಾಯ ಇಟ್ಕೊಂಡಿದ್ರು. ಬೆಳೆ ಕೊಯ್ಲಾದ ತಕ್ಷಣ ಆ ಏನು ದವಸ ಧಾನ್ಯಗಳನ್ನು ಕೊಯ್ಲು ಮಾಡಿರ್ತಾರೆ ಅದರಿಂದನೇ ಅಡಿಗೆ ಮಾಡಬೇಕು. ಮತ್ತೆ ಬೆಳೆದ ಧಾನ್ಯಗಳಲ್ಲಿ ಈ ತಾವು ಏನ್ ಬೆಳಿತಾರೆ ಅದನ್ನೇ ಹೇರಳವಾಗಿ ಉಪಯೋಗಿಸ್ಬೇಕು. ಅಲ್ಲದೆ ತಾವು ಏನ್ ಬೆಳೆದಿರ್ತಾರೆ ಅದನ್ನ ಬೇರೆಯವರಿಗೆ ಕೊಡೋದು, ಕೆಲಸ ಮಾಡಿದವ್ರಿಗೆ ಇಷ್ಟು ಕೊಡೋದು ಅಥವಾ ತಮ್ಮ ಜೊತೆಯವ್ರಿಗೆ ಕೊಡೋದು, ತಮ್ಮ ಸಂಬಂಧಿಕರಿಗೆ ಕೊಡೋದು, ಈ ರೀತಿ ಹಂಚಿ ತಿನ್ನುವಂತದ ಒಂದು ಸ್ವಭಾವ ಇತ್ತು. ಮತ್ತೆ ಅವ್ರು ತಾವೇ ಸ್ವಯಂ ಪಾಕವನ್ನ ಮಾಡ್ಕೋತಾ ಇದ್ರು. ಈಗ ನಾವೆಂಗೆ ಆರ್ಡರ್ ಮಾಡ್ತೀವಿ, ಪಿಜ್ಜಾಕ್ ಮಾಡ್ತೀವಿ, ಬೇರೆ ಬೇರೆ ಬರ್ಗರ್ ಮಾಡ್ತೀವಿ, ಈ ರೀತಿ ಆ ರೀತಿ ಏನು ಇರ್ಲಿಲ್ಲ. ಅವಾಗ ಸ್ವಯಂ ತಾವೇ ಒಂದು ಪಾಕವನ್ನು ತಯಾರು ಮಾಡ್ತಾ ಇದ್ರು. ಮತ್ತೆ ತಾವು ಏನು ಬೆಳೆದ ಆಹಾರ ಧಾನ್ಯಗಳು ತಿಂತಾ ಇದ್ರಿಂದ ಅದು ದೇಹಕ್ಕೆ ಬಹಳ ಹಿತವಾಗಿ ಇರ್ತಾ ಇತ್ತು. ಈ ಆಹಾರದ ಬಗ್ಗೆ ಅವಾಗ್ಲೇ ನಮ್ಗೆ 800 ವರ್ಷಗಳ ಹಿಂದೆ ಅಕ್ಕ ಮಹಾದೇವಿ ಶರಣೆ ಅವಾಗ್ಲೇ ನಮಗೆ ಒಂದು ವಚನವನ್ನ ಒತ್ತಿ ಹೇಳಿದ್ದಾರೆ. ಆಹಾರವ ಕಿರಿದು ಮಾಡಿರಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿವುದಯ್ಯ, ಆಹಾರದಿಂ ನಿದ್ರೆ, ನಿದ್ರೆಯಂ ತಾಮಸ, ಅಜ್ಞಾನ ಮೈಮರವು, ಅಜ್ಞಾನದಿಂ ಕಾಮ ವಿಕಾರ ಹೆಚ್ಚಿ, ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಭಾವ ವಿಕಾರ, ವಾಯು ವಿಕಾರ. ನೋಡಿ ಅವಾಗ್ಲೇ ಹೇಳಿದ್ದಾರೆ ಆಹಾರವನ್ನು ಎಷ್ಟು ಬೇಕೋ ಅಷ್ಟೇ ತಿಂದು ಕಿರಿದು ಮಾಡ್ರಣ್ಣ. ಅದನ್ನ ಹಿರಿದು ಮಾಡಿದ್ರೆ ಏನಾಗುತ್ತದೆ ಅಂದ್ರೆ ರೋಗ ಬರ್ತದೆ. ನಮ್ಗೆ ಎಷ್ಟು ಬೇಕಷ್ಟು ತಿಂದೆ ನಾವು ಈಗೇನು ಒಬೆಸಿಟಿ ಅದನ್ನ ಬಳಲ್ತಾ ಇದೀವಲ್ಲ, ಇದು ಆಹಾರವನ್ನು ಹಿರಿದು ಮಾಡೋದ್ರಿಂದ ಅಂದ್ರೆ ಎಷ್ಟು ಬೇಕು ಅದಕ್ಕಿಂತ ನಾವು ಜಾಸ್ತಿ ತಿಂದ್ರೆ ನಾವು ಈ ವ್ಯಾಧಿಗಳಿಗೆ ಬಲಿಯಾಗ್ತೀವಿ. ಅದಕ್ಕೆ ಅವಾಗ್ಲೇ ಹೇಳಿದರೆ ಆಹಾರದಿಂದ ನಿದ್ರೆ ಬರ್ತದೆ, ನಿದ್ರೆ ಬಂದ್ರೆ ತಾಮಸ, ಅಜ್ಞಾನ ಮೈಮರಿತೀವಿ, ಅದರಿಂದ ಅಜ್ಞಾನದಿಂದ ಕಾಮ ಹೆಚ್ಚಿಗೆ ಆಗ್ತದೆ, ವಾಯು ವಿಕಾರ, ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಈ ರೀತಿ ಎಲ್ಲ ಆಗ್ತದೆ. ಆದ್ರಿಂದ ಅವಾಗ್ಲೇ ಹೇಳಿದ್ದಾರೆ ಕಡಿಮೆ ತಿನ್ನಿ. ಮತ್ತೆ ಈ ನಾವು ಬಂದ ಚನ್ನಿಮಲ್ಲಿಕಾರ್ಜುನ ಅಯ್ಯನ ಹೊಲಿಸ್ಕೊಳ್ಳಿಕ್ಕೆ ಬಂದ ಕಾಯಕವ ಕೆಡಿಸದೆ ಉಳಿಸಿಕೊಳ್ಳರಯ್ಯ ಕಡಿಮೆ ತಿಂದು ಅಂತ ಅವಾಗ್ಲೇ ಅಕ್ಕಮಹಾದೇವಿ ಶರಣೆ ಅಕ್ಕಮಹಾದೇವಿ ಅವರು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಬಾಯಿ ರುಚಿಗೆ ನಾವು ಇತಿಮಿತಿ ಕೊಡ್ಲಿಕ್ಕೆ ಒಂದು ವಚನ ಹೇಳಿದ್ದಾರೆ. ಜಿಹ್ವೇಂದ್ರಿಯ ಎಂಬ ರೋಗ ಬಾಯಲ್ಲಿ ಹುಟ್ಟಿ, ಗುಹೇಂದ್ರಿಯ ಎಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ಅವಾಗ್ಲೇ ಹೇಳಿದ್ದಾರೆ ನೋಡಿ, ಜಿಹ್ವೇಂದ್ರಿಯ ನಮ್ಮ ನಾಲಿಗೆಯಲ್ಲಿ ಏನೊಂದು ರುಚಿ ಬೇಕು ಅಂತ ನಾವು ತಿಂತೀವಿ, ಅದನ್ನ ನಾವು ನಮ್ಗೆ ಎಷ್ಟು ದೇಹಕ್ಕೆ ಬೇಕನ್ನೋ ನೋಡೋದಿಲ್ಲ. ಅದೇನ್ ಮಾಡ್ತಿದೆ ಅಂದ್ರೆ ಗುಹೇಂದ್ರಿಯ ಎಂಬ ರೋಗ ಚಿತ್ತದಲ್ಲಿ ತತ್ತರಿಸುತ್ತಿದೆ ನೋಡ. ತಿಂದ್ಮೇಲೆ ಚಡ್ಸ್ಬಸ್ಲಿಕ್ಕೆ ಶುರು ಮಾಡ್ತೀವಿ, ಅಸಿಡಿಟಿ ಆಗ್ತದೆ, ಅದಾಗ್ತದೆ ಇದಾಗ್ತದೆ ಅಂತೆಲ್ಲ ಮಾಡ್ತೀವಲ್ಲ, ಅದೆಲ್ಲ ನಾವು ಇತಿಮಿತಿಯಾಗಿ ತಿನ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಹೇಳಿದರೆ ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗೆ, ಅನ್ನವೇ ದೈವ ಸರ್ವಜ್ಞ. ಈ ಆಹಾರವನ್ನ ಒಂದು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಈ ಹಳೆ ಒಂದು ಪದ್ಧತಿ ಇದೆ. ಈಗೂ ನಮ್ಮ ಹಿರಿಯರು ನೋಡಿ ತಿನ್ಬೇಕಾದ್ರೆ ಆಹಾರಕ್ಕೆ ನಮಸ್ಕಾರ ಮಾಡಿ ಅದೊಂದಿಷ್ಟು ತೆಗೆದಿಟ್ಟು, ಅಂದ್ರೆ ಯಾವ್ದಾದ್ರು ಒಂದು ಪ್ರಾಣಿಗಾಗ್ಲಿ ಅದಕ್ಕೆ ಹಾಕ್ಲಿಕ್ಕೆ ತೆಗೆದಿಟ್ಟು ತಿನ್ನುವಂತ ಒಂದು ಪದ್ಧತಿ ಇದೆ. ಅದನ್ನ ದೇವರು ಅಂತ ಹೇಳಿ ಅವರು ಅಷ್ಟು ಒಂದು ನಿಷ್ಠೆಯಿಂದ ಆಹಾರ ಸೇವನೆ ಮಾಡ್ತಿದ್ರು. ಅದೇ ರೀತಿ ಯಾವುದು ಒಳ್ಳೆಯದಂತ ಸಹಿತ ಹೇಳಿದ್ದಾರೆ. ಜೋಳ ತಿಂಬುವನು ತೋಳದಂತಾಗುವನು, ಬೇಳೆ ಬೆಲ್ಲಗಳು ಉಂಬುವನು ಬಹುಕಾಲ ಬಾಳ ನಿಂದರಿಗುಂ ಸರ್ವಜ್ಞ. ಸೊ ಸರ್ವಜ್ಞರು ಹೇಳಿದ್ದಾರೆ ಜೋಳ ಮತ್ತೆ ಜೊತೆಗೆ ತರಕಾರಿ ನಾವು ಸೇವನೆಯಿಂದ ಹೆಚ್ಚಿ ಪೋಷಕಾಂಶ ದೊರೆಯುವುದನ್ನ ತಿನ್ಬೇಕು. ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಆರೋಗ್ಯ, ಬೆಳೆಗಳಿರುವ ಪ್ರೋಟೀನ್, ಬೆಲ್ಲದಲ್ಲಿರುವ ಐರನ್, ಜೋಳ ಒಳ್ಳೇದು ಅಂತ ಹೇಳಿ ಅವಾಗ್ಲೇ ಹೇಳಿದ್ದಾರೆ. ಈ ರೀತಿ ಅನೇಕರು ಅವರು ಅವಾಗ್ಲೇ ಹೇಳಿದ್ದಾರೆ ಈ ರೀತಿ ನಾವು ತಿಂದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ಹೇಳಿ. ಅವಾಗ ಅದರಿಂದ ಈ ರೀತಿ ಅವರು ತಮ್ಮ ದೇಹಕ್ಕೆ ಏನು ಬೇಕು ಅನ್ನೋದನ್ನ ಒಂದು
ಶಾಸ್ತ್ರ ಮಾಡಿದ್ರು, ಒಂದು ಪದ್ಧತಿಗಳನ್ನ ಮಾಡಿದ್ರು. ಈ ರೀತಿ ಮಾಡಿ ಹಬ್ಬ ಹರಿದಿನಗಳಲ್ಲಿ ಈ ಹಬ್ಬ ಹರಿದಿನಕ್ಕೆ ಇದನ್ನೇ ಮಾಡ್ಬೇಕು, ಇದೇ ಸ್ಪೆಷಲ್ ಅಂತ ಮಾಡಿ ಸೇವನೆ ಮಾಡ್ತಿರೋದ್ರಿಂದ ಏನು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶಗಳ ಬೇಕು ಅದು ಅವರು ಸೇವನೆ ಮಾಡ್ತಾ ಇದ್ರು. ಆದ್ದರಿಂದ ಅವರು ದೀರ್ಘಾಯುಷಗಳಾಗಿದ್ರು, ಅತ್ಯುತ್ತಮ ಆರೋಗ್ಯ ಹೊಂದಿದಂತರಾಗಿದ್ರು. ಈಗ ಹಂಗೆ ನಮ್ಮಂಗಲೇನು ಮೂಲೆಗೆ ಒಂದು ದವಾಖಾನೆ ಇರ್ಲಿಲ್ಲ, ಔಷಧ ಇದಿರ್ಲಿಲ್ಲ. ತಾವೇ ಒಂದು ಆಹಾರದ ಕ್ರಮಗಳಲ್ಲೇನೆ ಒಂದು ವ್ಯತ್ಯಾಸ ಮಾಡಿಕೊಂಡು ಚೆನ್ನಾಗಿ ಅವರು ಆರೋಗ್ಯವಾಗಿ ಇದ್ರು. ಅದನ್ನೇ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಇವತ್ತಿನ ದಿನ ವಿಶ್ವ ಆಹಾರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಆಹಾರ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಈ ಮೂಲಕ ನಾವು ಇನ್ನಷ್ಟು ಒತ್ತಿ ಹೇಳಬಹುದು. ಹಿರಿಯರು ನಮಗೆ ಬೇಕಾದಷ್ಟು ನಮಗೆ ಇದರೊಂದು ದಾರಿಯನ್ನ ಹಾಕೊಟ್ಟು ಹೋಗಿದ್ದಾರೆ. ಈ ದಾರಿಯನ್ನು ನಾವು ನೆನಪಿಸ್ಕೋಬೇಕು. ನಮಗೆ ಯಾವುದು ಸರಿ ಅನ್ನೋದನ್ನು ಸೂಕ್ತವಾದದರಲ್ಲೇ ನಾವು ನಡಿಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಎಲ್ಲ ಶ್ರೋತೃಗಳು ಇದನ್ನ ಕೇಳಿದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.